ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಯಾರಾದರೂ ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ನಮ್ಮ ನರೇಂದ್ರ ಮೋದಿಜಿ ಸಾಹೇಬರು ಇನ್ನಷ್ಟೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಾಗೆ ನಾಳೆದು ಅಂದರೆ 8ನೇ ತಾರೀಕಿಗೆ ಮತ್ತೆ ಪ್ರಧಾನಮಂತ್ರಿ ಆಗೋಕ್ಕೆ ಪ್ರಮಾಣ ಸ್ವೀಕಾರ ವಚನ ಮಾಡ್ತೀನಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಆದರೆ ಇದು 8ನೇ ತಾರೀಕು ಅಂತ ಘೋಷಣೆ ಮಾಡಿದ್ರಲ್ವ, ಮತ್ತು ಪ್ರಮಾಣ ಸ್ವೀಕಾರ ವಚನ ಮಾಡ್ತೀನಿ ಅಂಥೇಳಿ, ಅದು ಇವರ ಕೈಯಲ್ಲಿಲ್ಲ ಸ್ನೇಹಿತರೆ. ಇದು ಯಾವುದೇ ಕಾರಣಕ್ಕೂ ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ತಮಗೆಲ್ಲ ಗೊತ್ತಿದೆ, ಈಗಿನ ಫಲಿತಾಂಶದಲ್ಲಿ 2024ರ ಫಲಿತಾಂಶದಲ್ಲಿ BJP ಪಾರ್ಟಿಯು ಬಹುಮತವನ್ನು ಪಡೆದಿಲ್ಲ. ಹಾಗಾಗಿ ಇವತ್ತು ಇವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೂತ್ಕೋಬೇಕಾದ್ರೆ ನಿತೀಶ್ ಅವರು, ಬಿಹಾರದ ನಿತೀಶ್, ಹಾಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಮೇಲೆ ಅವಲಂಬಿಸಿರುತ್ತದೆ. ಯಾಕಂತ ಹೇಳಿದ್ರೆ ಇವರ ರಾಜ್ಯಗಳಲ್ಲಿ ಬರುವಂತಹ ಸಂಸದರ ಸ್ಥಾನಗಳನ್ನು ಕೊಟ್ಟರೆ ಮಾತ್ರ ಮೋದಿಜಿಯವರು PM ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಅಕಸ್ಮಾತ್ ಇವರಿಗೆ ಚುನಾವಣೆ ಸಮಯದಲ್ಲಿ, ಹಿಂದಿನ ಚುನಾವಣೆ ಸಮಯದಲ್ಲಿ ಇವ್ರಿಗೆ ತುಂಬಾ ನಿಂದನೆ ಆಗುವ ರೀತಿಯಲ್ಲಿ ಭಾಷಣಗಳು ಮಾಡಿದ್ದಾರೆ ಮೋದಿ ಸಾಹೇಬರು. ಮತ್ತು ಅಮಿತ್ ಶಾ ಜಿಯವರು ತುಂಬ ನಿಂದನೆಗಳು ಹಾಕಿದ್ದಾರೆ ಇವ್ರ ಮೇಲೆ. ಆದರೆ ಅವರು ಈ ನಿಂದನೆಗಳನ್ನೆಲ್ಲ ಅವ್ರು ಏನಾದರೂ ಗಮನಕ್ಕೆ ತಗೊಂಡು ಮತ್ತು ಒಂದು ರೀತಿಯಲ್ಲಿ ಒಂದು ಸೀರಿಯಸ್ ಆಗಿ ತಗೊಂಡ್ರೆ ಇವರಿಬ್ಬರು, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರು, NDA ಸರ್ಕಾರಕ್ಕೆ, ಇಂಡಿಯಾ ಒಕ್ಕೂಟಕ್ಕೆ ಹೋಗ್ಬೋದು. ಇಂಡಿಯಾ ಬಿಟ್ಟು ಇಂಡಿಯಾ ಒಕ್ಕೂಟಕ್ಕೆ ಹೋಗ್ಬೋದು. ಅಂದರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋಕ್ಕೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಈ 2 ದಿನದಲ್ಲಿ ಇವರು ಏನು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಸಾಹೇಬರು ಏನೆಲ್ಲ ಸರ್ಕಸ್ ಮಾಡ್ತಾರೆ. ಇವತ್ತು ಆಲ್ರೆಡಿ DK ಶಿವಕುಮಾರ್ ಅವರು ಇವ್ರಿಗೆ ಭೇಟಿಯಾಗಿ, ಚಂದ್ರಬಾಬು ನಾಯ್ಡು ಅವ್ರಿಗೆ ಭೇಟಿಯಾಗಿ ಬಂದಿದ್ದಾರೆ. ಯೋಚನೆ ಮಾಡಿ, ಒಳ್ಳೆಯ ಸಮಯ ಇದು, ನಿಮ್ಗೆ ಯಾವ ಸ್ಥಾನ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ತೀವಿ, ನೀವು ದಯಮಾಡಿ ಇಂಡಿಯಾ ಒಕ್ಕೂಟಕ್ಕೆ ಬನ್ನಿ, ಸೇರಿ, ಒಂದ್ಸಲ ಯೋಚನೆ ಮಾಡಿ, ನಿಮಗೆ ಎಷ್ಟೆಲ್ಲ ನಿಂದನೆಗಳು ಹಾಕಿದ್ದಾರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಜಿಯವರು, ಇದೆಲ್ಲ ನೀವು ಮರೆತು ಯಾವ ರೀತಿ ಹೋಗ್ತಿದ್ದೀರ ಅಂಥೇಳಿ DK ಅವರು ಹೋಗಿ ಭೇಟಿಯಾಗಿ ಸುಮಾರು ಅರ್ಧ ತಾಸು ಮಾಹಿತಿ ಕೊಟ್ಟು ಬಂದಿದ್ದಾರೆ. ಆದರೆ ಅವರು ಯಾವುದಕ್ಕೂ ಬಗ್ಗಿಲ್ಲ ಚಂದ್ರಬಾಬು ನಾಯ್ಡು ಅವರು, ನೋಡೋಣ ಅಂತ ಹೇಳಿದ್ದಾರೆ. ಆದರೆ ಇವರು ಇಟ್ಟಿರುವ ಬೇಡಿಕೆಗಳಿಗೆಲ್ಲ ಮೋದಿಜಿಯವರು ಓಕೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಇವರು ಯಾವ ಖಾತೆಗಳನ್ನು ಕೊಡಬೇಕಂತ ಹೇಳಿದಾರೋ ಅದನ್ನು ಖಾತೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವರ ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಮೀಸಲಾತಿಗಳನ್ನು ಕೊಡಬೇಕಂತ ಅದನ್ನು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದೆಲ್ಲ ಒಪ್ಕೊಂಡಿದ್ದಾರೆ. ಯಾಕಂದರೆ ಒಪ್ಕೊಳ್ಳೇಬೇಕು. ಯಾಕಂದರೆ ಇವತ್ತು ಏನಾದರೂ ಚಂದ್ರಬಾಬು ನಾಯ್ಡು ಅವರು ಮಾತೊಪ್ಪಿ ಏನಾದರೂ ಇಂಡಿಯಾ ಬಿಟ್ಟು ಇಂಡಿಯಾ ಒಕ್ಕೂಟಕ್ಕೆ ಸೇರ್ಪಡೆ ಆದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ ಕೇಂದ್ರದಲ್ಲಿ. ಹಾಗಾಗಿ ಇವರು ಏನು ಹೇಳೋಕ್ಕೂ ಆಗಲ್ಲ, ಅನ್ನೋಕ್ಕೆ ಆಗಲ್ಲ. ಈಗ ಪ್ರಧಾನಮಂತ್ರಿ ಡಿಪೆಂಡ್ಸ್ ಅಪಾನ್ ಇಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಿಹಾರ್ ನಿತೀಶ್ ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು. ನೋಡಿ, ಚಂದ್ರಬಾಬು ನಾಯ್ಡು ಅವ್ರಿಗೆ ಯಾವ ರೀತಿ ಎಷ್ಟು ಇವರ ಬದಲಾವಣೆಗಳು, ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಯಾವ ಸ್ಟಾರ್ ಬಂತು ನೋಡಿ ಇವ್ರಿಗೆ. CM ಸ್ಥಾನ ಬರುತ್ತಂತ ಯಾರು ಊಹೆನೇ ಮಾಡಿರಲಿಲ್ಲ. ಜಗನೇ ಗೆಲ್ತಾರಂತ ಎಲ್ಲ ಹೇಳ್ಕೊಂಡಿದ್ರು. ಯಾಕಂದರೆ ಜಗನ್ ಸುಮಾರು ಸೌಲಭ್ಯಗಳು ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಏನೇನೋ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಸಮಯದಲ್ಲಿ ಇವರು ಯಾವ ರೀತಿ ಬಂದರು ಅಂತ, ಹೇಗೆ ಗೆದ್ದರು ಅಂತ ಯಾರಿಗೂ ಊಹೆ ಮಾಡೋಕ್ಕೆ ಆಗ್ತಿರಲಿಲ್ಲ.
ಜಗನ್ ನಿಲ್ವೇ ಇಲ್ಲದಂಗೆ ಅವ್ರ ಪಾರ್ಟಿ ಆ ರೀತಿ ಆಗಿದೆ. ಆದರೆ ಇಲ್ಲಿ ಮೋದಿಜಿಯವರು ಇವತ್ತು ನಾಳೆ ಪ್ರಮಾಣ ಸ್ವೀಕಾರ ವಚನ ಮಾಡಿ PM ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವ್ರದ್ದು ಕೈ ತುಂಬ ಅತಿ ಮುಖ್ಯವಾದದ್ದು. ಇವ್ರೇನಾದರೂ ಕೈ ಕೊಟ್ಟರೆ PM ಸ್ಥಾನದಲ್ಲಿ ಮೋದಿಜಿಯವ್ರು ಕೂತ್ಕೊಳ್ಳೋಕ್ಕೆ ಆಗೋ ಸಾಧ್ಯನೇ ಇಲ್ಲ. ಹಾಗಾಗಿ ಮೋದಿಜಿ ಮುಖದಲ್ಲಿ ಕಲೆನೇ ಇಲ್ಲ, ಆ ರೀತಿ ಆಗೋಗಿದೆ. ನೋಡೋಣ ಸ್ನೇಹಿತರೆ, 8ನೇ ತಾರೀಕುವರೆಗೂ ಏನಾಗುತ್ತೋ. ಆದರೆ ಅನೌನ್ಸ್ ಅಂತೂ ಮಾಡಿದ್ದಾರೆ ಮೋದಿಜಿಯವರು. 8ನೇ ತಾರೀಕು ಇವತ್ತು ಇವರು ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿ ಸ್ಥಾನಕ್ಕೆ ಮತ್ತು 8ನೇ ತಾರೀಕಿಗೆ PM ಸೀಟ್ಗೆ ಹತ್ತೀನಿ, ಪ್ರಮಾಣ ಸ್ವೀಕಾರ ವಚನ ಮಾಡ್ತೀನಿ ಅಂತ ಹೇಳಿ 3ನೇ ಬಾರಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೋ. ಆದರೆ ಅಷ್ಟು ಅವರು ಸ್ಥಾನಗಳನ್ನು ಪಡೆದಿಲ್ಲ. ಬಹುಮತ ಪಡೆದಿದ್ದರೆ ಇಲ್ಲ ಅವರು ಹೇಳೋ ರೀತಿಯಲ್ಲೇ ಈ ಸಾರಿ 400 ಕ್ಷೇತ್ರಗಳಲ್ಲಿ ಗೆಲ್ತೀನಿ ಅಂತ ಆ ರೀತಿ ಆಗಿದ್ದರೆ ಇಷ್ಟು ಇದು ಮಾಡೋಂಗಿಲ್ಲ. ಇವ್ರದ್ದೇ ಆದಂತಹ ದಾರಿಯಲ್ಲಿ ಹೋಗ್ತಾಯಿದ್ರು. ಇವತ್ತು ತುಂಬ ಬಗ್ಗಿ ನಡೆಯುವಂಥ ಥರ ಆಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ದೇವರು ಒಂದು ಅವಕಾಶ ಅಂತ ಕೊಡ್ತಾರೆ. ಅವಕಾಶದಲ್ಲಿ ಅವರು ಏನು ಅವಕಾಶಕ್ಕೆ ಬರೋ ಸಮಯದಲ್ಲಿ ಏನೇನು ಸಿದ್ಧಾಂತಗಳು ಇಟ್ಕೊಂಡಿರ್ತಾರೋ, ಜನರಿಗೆ ಒಳ್ಳೇದು ಮಾಡಬೇಕು, ಜನರಿಗೆ ಅಭಿವೃದ್ಧಿ ಮಾಡಬೇಕು, ಜನರ ಬಗ್ಗೆ ಯೋಚನೆ ಮಾಡಬೇಕಂತ ಹೇಳಿ ಬಂದಿರ್ತಾರೆ. ಆದರೆ ಅದನ್ನು ನೆರವೇರಿಸಿದ್ದೇ ಇದ್ದರೆ ದೇವ್ರಿಗೂ ಒಂದು ರೀತಿಯಲ್ಲಿ ಕಿತ್ಕೊಳ್ತಾರೆ ಅದು ಅಂತ ಎಲ್ಲ ನೋಡ್ಬೋದು. ಯಾಕಂದರೆ ಇವರು 2 ಸಲ ಗೆದ್ದಿರೋ ಸಮಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಬಹುದಾಗಿತ್ತು. ಆದರೆ ಅಭಿವೃದ್ಧಿಯ ಆಗಿಲ್ಲ. ಆದರೆ ಸುಮಾರು ಸಾಲ ಅಂತೂ ದೇಶದ ಸಾಲ 150 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಜಾಸ್ತಿನೇ ಆಗಿದೆ. ಅದು ಏನು ಮಾಡಿದಾರೋ ಏನೋ ಗೊತ್ತಾಗ್ತಿಲ್ಲ. ನೋಡೋಣ ಸ್ನೇಹಿತರೆ, ಕಾದು ನೋಡೋಣ. 8ನೇ ತಾರೀಕು ಇವರು ಕುತ್ಕೊಂಡು ಮೋದಿ ಸಾಹೇಬರು PM ಸೀಟ್ಗೆ ಕುತ್ಕೊತಾರ, ಇಲ್ಲ ಇವರಿಬ್ಬರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರು ಏನಾದರೂ ಇಂಡಿಯಾ ಒಕ್ಕೂಟಕ್ಕೆ ಹೋಗಿ ರಾಹುಲ್ ಗಾಂಧಿ ಸಪೋರ್ಟ್ ಮಾಡ್ತಾರೆ. ನೋಡೋಣ. ನಮಸ್ಕಾರ, ಧನ್ಯವಾದಗಳು.